ಕಂಗ್ರಾಟ್ಸ್ ಪ್ರದ್ಯುಮ್ನ, ಅಂತೂ ಇಂತೂ ಅರಣ್ಯ ಪ್ರವೇಶ ಮುಗಿಸ್ಬಿಟ್ಟೆ. ಥ್ಯಾಂಕ್ ಯು ಅಕ್ಕ. 400 ಇಯರ್ಸ್ ಇಂದ ಆ ಬೆಟ್ಟನ್ ಯಾರು ಹತ್ತಿಲ್ವಂತೆ ಅಣ್ಣ. ಪುಟಾಣಿ 400 ಆಯ್ತು, ನಾನ್ ಹೇಳಿದ್ ಸುಳ್ಳು, ಸಮಾಧಾನನಾ? ನನ್ಗಂತೂ ಯಾವ ಅನುಮಾನನೂ ಇರ್ಲಿಲ್ಲ. ಆಪದ್ ಬಾಂಧವ ಅರಣ್ಯ ಪ್ರವೇಶ ಮಾಡಿ ಮುಗಿಸ್ತಾನೆ ಅಂತ ನಂಬಿಕೆ ಇತ್ತು. ನಿನ್ ಸಹಾಯ ಇಲ್ಲದೆ ನಿಜವಾಗ್ಲೂ ನನ್ ಕೈಯಲ್ಲಿ ಮುಗ್ಸಕ್ ಆಗ್ತಾ ಇರ್ಲಿಲ್ಲ ಅಮ್ರಪಾಲಿ. ಥ್ಯಾಂಕ್ ಯು. ನಾನ್ ಕೊನೆ ಗಳಿಗೆಲ್ ಬಂದೆ ಅಷ್ಟೇ. ಅದಕ್ಕಿಂತ ಮುಂಚೆ ಮಾಡಿದ್ದೆಲ್ಲ ನೀನೇ ಅಲ್ವಾ ಆಪದ್ ಬಾಂಧವ? ಅಲ್ಲ, ಅಪ್ಪ ರೌಡಿಗಳನ್ನ ಬಿಟ್ಟಿದ್ರು ಪ್ರದ್ಯುಮ್ನ ಹೇಗ್ ತಪ್ಪಿಸ್ಕೊಂಡ್ ಬಂದ? ಛೇ, ತಪ್ಪಿಸ್ಕೊಂಡು ಅರಣ್ಯ ಪ್ರವೇಶ ಮುಗಿಸಿ ನನ್ನ ಕೆಲಸ ಎಲ್ಲ ಹಾಳು ಮಾಡ್ಬಿಟ್ಟ. ಆದ್ರೂ ಪ್ರದ್ಯುಮ್ನ ಮಾಯಿ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ರು. ಹೇಗ್ ಸಾಧ್ಯ ಆಯ್ತು? ನನಗೂ ಗೊತ್ತಿಲ್ಲ ಅಕ್ಕ. ಇವಾಗ ಅದೆಲ್ಲ ಯೋಚನೆ ಮಾಡಿದ್ರೆ ಕನ್ಸು ಅನ್ಸತ್ತೆ, ತುಂಬಾನೇ ವಿಚಿತ್ರ ಅನ್ಸತ್ತೆ. ಅಂತದೇನಾಯ್ತಣ್ಣ? ಪುಟಾಣಿ, ಹಾವು ಬಂದಿತ್ತು, ಆದ್ರೆ ನನಗೇನು ಮಾಡ್ಲೇ ಇಲ್ಲ. ನಾನ್ ಎಲ್ಲೋ ಓದಿದ್ದೆ ಅಣ್ಣ, ಹಾವುಗಳಿಗೆ ಭಯ ಗೊತ್ತಾಗುತ್ತಂತೆ. ನೀನ್ ಭಯ ಪಟ್ಕೊಳ್ಳಿಲ್ವೇನೋ? ಅಲ್ಲ ಪುಟಾಣಿ, ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಆ ಹಾವು ನಮಸ್ಕಾರ ಮಾಡ್ತು. ಏನು ನಮಸ್ಕಾರ ಮಾಡ್ತಾ? ಅಷ್ಟೇ ಅಲ್ಲ ಅಕ್ಕ, ಬಿಸಿಲು ಜಾಸ್ತಿ ಇತ್ತೋ ಏನೋ, ತಲೆ ಸುತ್ತ ಬಂತು, ಬಿದ್ದೋದೆ. ಸಡನ್ ಆಗಿ ಎಚ್ಚರ ಆಯ್ತು. ಸೂರ್ಯನ ಕಿರಣಗಳು ನನ್ ಮುಖದ ಮೇಲೆ ಬೀಳ್ತಾ ಇತ್ತು. ಕಣ್ ಬಿಟ್ಟು ನೋಡಿದ್ರೆ ರೌಡಿಗಳೆಲ್ಲ ನನ್ನ ನೆಟ್ ಒಳಗೆ ಹಾಕ್ಬಿಟ್ಟಿದ್ರು. ಸಡನ್ ಆಗಿ ಅದ್ ಎಲ್ಲಿಂದ ಎನರ್ಜಿ ಬಂತೋ ಗೊತ್ತಿಲ್ಲ. 2-3 ಸಲ ಒದ್ದಾಡ್ದೆ, ರೋಪ್ ಕಟ್ ಆಯ್ತು, ಕೆಳಗ್ ಬಿದ್ದೋದೆ. ಆಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ನಾ, ಒಂದ್ ಜಾಗದಲ್ಲಿ ನನ್ ಸುತ್ತ ಬೆಂಕಿ ಹಾಕ್ಬಿಟ್ರು. ಅದ್ ಹೇಗೋ ಏನೋ ಗೊತ್ತಿಲ್ಲ ಅಕ್ಕ, ಬೆಂಕಿ ಹಾರ್ಕೊಂಡು ಓಡೋದೆ. ಇಷ್ಟೆಲ್ಲ ಆದ್ರೂ ನನಗೇನೂ ಆಗ್ಲಿಲ್ಲ. ಇಡೀ ಕಾಡೇ ನನಗ್ ಸಹಾಯ ಮಾಡ್ತಾ ಇದೆ ಅಂತ ಅನ್ಸ್ತು. ಮಾನವರು ಕಾಡಿಗೆ ಬಂದರೆ ಹೀಗಾಗುವುದಿಲ್ಲ. ದೇವಮಾನವರೋ, ಗಂಧರ್ವರೋ, ಕಿಂಪುರುಷರೋ ಬಂದರೆ ಮಾತ್ರ ಅರಣ್ಯ ಹೀಗೆ ವರ್ತಿಸುತ್ತದೆ. ಆಪದ್ಬಾಂಧವ ಕಾಡಿಗೆ ಬಂದಾಗ ಹೀಗಾಗಿದೆ ಎಂದರೆ, ಅದೂ ಅಲ್ಲದೆ ಅವನ ಕಣ್ಣಿಗೆ ಹಿರಣ್ಯ ಗರ್ಭ ಕಾಣಿಸಿದೆ. ಏನಿದರ ಅರ್ಥ? ಆಪದ್ಬಾಂಧವ, ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಿ ಅಮೃತಾಲಿ. ಇಲ್ ಬೇಡ, ನೀನ್ ಒಬ್ಬನ ಹತ್ರನೇ ಮಾತಾಡ್ಬೇಕು. ಹೌದಾ, ಬನ್ನಿ ಅಕ್ಕ. ಏನಿದೆ ಅಂಥ ಗುಟ್ಟಾಗಿ ಮಾತಾಡೋ ಅಂಥದ್ದು? ಹೇಳಿ ಅಮೃತಾಲಿ. ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಹತ್ರ ಏನ್ ಸಂಕೋಚ, ಹೇಳಿ. ಅದು ನಿಂಗೇನಾದ್ರೂ ಅತೀಂದ್ರಿಯ ಶಕ್ತಿ ಇದೆಯಾ? ಏನ್ ಶಕ್ತಿ? ಅಂದ್ರೆ ಮನುಷ್ಯರ್ಗಿಲ್ದೇ ಇರೋ ಶಕ್ತಿ. ಇಲ್ವಲ್ಲ ಅಮೃಪಾಲಿ, ನನ್ನಷ್ಟು ನಾರ್ಮಲ್ ಆಗಿರೋ ಮನುಷ್ಯ ನಿಮ್ಗೆಲ್ಲೂ ಸಿಗದೇ ಇಲ್ಲ. ಹಾ, ಸ್ವಲ್ಪ ಎತ್ತರಗಿದ್ದೀನಿ, ಸ್ವಲ್ಪ ಬೆಳ್ಳಗಿದ್ದೀನಿ, ಆದ್ರೆ ನನ್ಕಿಂತ ಎತ್ತರಗಿರೋರು, ಬೆಳ್ಳಗಿರೋರು ತುಂಬಾ ಜನ ಸಿಗ್ತಾರೆ. ಅಲ್ಲ, ಇದೆಲ್ಲ ಯಾಕೆ ಕೇಳ್ತಿದ್ದೀರಾ? ಕಾಡ್ ಮಧ್ಯೆ ಹಳೆ ಅರಮನೆ ಇದ್ದಂಗಿದೆಯಲ್ಲ, ಏನದು? ನಿನಗ್ ಕಾಣಿಸ್ತಾ? ಹೌದು. ಆಪದ್ಬಾಂಧವ, ನಾನು ನೀನು ಸಾಮಾನ್ಯ ಮನುಷ್ಯ ಅಲ್ವೇ ಅಲ್ಲ. ನಾನು ಸಾಮಾನ್ಯ ಮನುಷ್ಯ ಅಲ್ವಾ? ಗಂಧರ್ವರ್ಗಿರೋ ಶಕ್ತಿ ನಿನ್ಗಿದೆ ಆಪದ್ಬಾಂಧವ. ಇವ್ರು ಎಷ್ಟು ನಾರ್ಮಲ್ ಆಗಿ ಆಡ್ತಾರೆ ಅಂದ್ರೆ ಒಂದೊಂದ್ಸಲ ನನಗೆ ಮರ್ತೋಗುತ್ತೆ ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಇವ್ರು ಏನೇನೋ ಮಾತಾಡ್ತಾರೆ ಅಂತ. ಆಯ್ತು ಅಮ್ರಪಾಲಿ, ನಿಮ್ಮ ಗಂಧರ್ವ ರಾಜ್ಕುಮಾರ ಭೂಲೋಕದಲ್ಲೇ ಇದ್ದಾನೆ ಅಂತ ಅನ್ಕೊಳ್ಳೋಣ. ಸೊ ಅವ್ರ ಅಪ್ಪ ಅಮ್ಮ ಅಂದ್ರೆ ನಿಮ್ ರಾಜ್ಕುಮಾರ ಅಪ್ಪ ಅಮ್ಮ ಗಂಧರ್ವ ರಾಜಾರಾಣಿ ತಾನೆ? ಹೌದು. ಆದ್ರೆ ನಮ್ಮ ಅಪ್ಪ ಅಮ್ಮ ಅವ್ರು ನನ್ ಜೊತೆಗೆ ಇದ್ದಾರೆ, ಅವ್ರು ಗಂಧರ್ವರಲ್ಲ ಅಲ್ವಾ?
ಆಮ್ರಪಾಲಿ, ನಾನು ಅರಸು ಮನೇಲಿ ಹುಟ್ಟಿದವನು. ನಾಳೆ ನನಗೆ ಪಟ್ಟ ಕಟ್ಟಕ್ಕೆ ಹೊಟ್ಟಿದ್ದಾರೆ. ನನ್ನ ಮನೆಯವರೆಲ್ಲ ನನ್ನ ಜೊತೆಗೆ ಇದ್ದಾರೆ. ನಮ್ಮ ಮನೇಲಿ ಒಂದು ಕಪಿಸೇನೆ ಇದೆ, ಆದ್ರೆ ನಾವೆಲ್ಲ ಮನುಷ್ಯರೇ. ನೀನ್ ಹೇಳ್ತಾ ಇರೋದ್ ನಿಜಾನೇ, ಆದ್ರೆ ಆ ಹಾವ್ ಯಾಕೆ ತಲೆ ಬಾಗ್ತು ನಿಂಗೆ? ನಿನ್ ಕಣ್ಣಿಗೆ ಹಿರಣ್ಯ ಗರ್ಭ ಹೇಗ್ ಕಾಣಿಸ್ತು? ಇದೆಲ್ಲ ಹೇಗ್ ಸಾಧ್ಯ? ಆಕ್ಚುಲಿ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಆ ಹಾವು ಯಾಕೆ ನನಗ್ ನಮಸ್ಕಾರ ಮಾಡ್ತು? ಪದಕ, ಏನು? ಸೂರ್ಯ ಪದಕ ನಿನ್ನ ಹತ್ರ ಇದೆ. ಅದ್ರ ಶಕ್ತಿ ನಿನಗ್ ಸ್ವಲ್ಪ ಬಂದಿರ್ಬೇಕು. ಕಾಡು ಆ ಶಕ್ತಿನ ಗುರ್ತಿದೆ, ನಿನಗ್ ಸಹಾಯ ಮಾಡಿದೆ. ಅದಕ್ಕೆ ನಿನಗ್ ಹಿರಣ್ಯ ಗರ್ಭ ಕಾಣ್ತಿರ್ಬೇಕು. ಅಕ್ಕ, ನಾಳೆ ಉತ್ತರಾಧಿಕಾರಕ್ಕೆ ಸಕ್ಕದಾಗಿರೋ ಕಲರ್ ಸೀರೆ ಆರ್ಡರ್ ಮಾಡಿದೀನಿ ಗೊತ್ತಾ? ಅದು ತಕ್ಕನಾಗಿರೋ ಒಡವೆ ಕೂಡ ಆರ್ಡರ್ ಮಾಡಿದೀನಿ. ಅದೆಲ್ಲ ಹಾಕೊಂಡು ನೀವು ಪಾರ್ಟ್ನರಿಗೆ ಬೇರೆ ಅಕ್ಕ, ಏನಾಯ್ತು? ಅಯ್ಯೋ ಅಕ್ಕ, ನನಗೇನು ಅರ್ಥ ಆಗ್ತಲ್ಲ ನೀವ್ ಹೇಳ್ತಿರೋದು. ಅಕ್ಕ ತಲೆ ಅಯ್ಯೋ ಅಕ್ಕ, ತಲೆ ಸುತ್ತ ಬಂದಿದ್ದಾರೆ. ಬೃಂದಾ, ಮಾಯಿ. ಚಿಕ್ಕಮ್ಮ ಕೂಗ್ತಿದಾರಲ್ಲ? ಅಯ್ಯೋ ಅಕ್ಕ, ಏನಾಯ್ತಕ್ಕ? ಮಾಯಿ, ಬೃಂದಾ, ಎಲ್ಲಿದೆ? ಬಾರೆ. ಅಮ್ಮ, 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 ಎದ್ದೇಳಮ್ಮ, ಏನಾಯ್ತು? ಮಂದಾಕಿನಿ, ಏನಾಯ್ತು ದೇವುಗೆ? ಅಯ್ಯೋ, ತಲೆ ಸುತ್ತ ಬಿದ್ರು ಅಕ್ಕ. ನಾನು ನೀರ್ ತಗೊಂಡ್ಬರ್ತೀನಿ. ದಿವ್ಯಾನಿ, ಅದಕ್ಕೆ ನಡಿಯಮ್ಮ, ಮನೆಗೋಣ ಬಾ. ಪ್ರತಿಯೊಂದನ್ನು ಉತ್ತರಾಧಿಕರಣ ಮಾಡ್ಬೇಕಲ್ಲ. ಮಾಯಿ, ಅಮ್ಮ ಫಸ್ಟ್ ಹುಷಾರಾಗ್ಲಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಮಾಯಿ, ಈಗ ಅಮ್ಮನ್ ಬಿಟ್ಟು ಬೇರೆ ಯಾವ ಯೋಚನೆನೂ ಇಲ್ಲ ನನಗೆ. ಬಹಳ ಸೋಜಿಗವಾಗಿದೆ ಈ ಮಹಾದ್ವಾರ. ಮುಟ್ಟಿದರೆ ಸುಡುತ್ತದೆ. ಇದನ್ನು ಪ್ರವೇಶಿಸುವುದು ಹೇಗೆ? ಈ ತಪ್ಪು ಹೇಗಾಯಿತು ಆಮ್ರಪಾಲಿ? ಮಾಯದ್ವಾರವನ್ನು ಹೇಗೆ ತೆರೆದೆ? ಧನಂಜಯ ಇದನ್ನು ಉಪಯೋಗಿಸುವುದು ಹೇಗೆ ಎಂದು ಪರಿಹರಿಸಿ ಬಿಟ್ಟರೆ ಇಡೀ ಗಂಧರ್ವಲೋಕ ಅಂಧಕಾರದಲ್ಲಿ ಮುಳುಗಿ ಹೋಗುತ್ತದೆ. ನಿನ್ನ ಮಗಳ ಮೇಲೆ ಸಿಟ್ಟು ಬಂದಿಲ್ಲವೇ ಭದ್ರ? ಚಿಕ್ಕ ವಯಸ್ಸಿನಿಂದ ಅವಳಿಗೆ ರಾಜದ್ರೋಹದ ಕೆಲಸ ಹೇಳಿಕೊಟ್ಟೆ. ಅವಳನ್ನು ವೀರಯೋಧೆ ಹಾಗೆ ಬೆಳೆಸಿದೆ ಎಂದು ಹೇಳಿದೆ. ಆದರೆ ಈಗ ಅವಳು ಮಾಡುತ್ತಿರುವುದು ರಾಜದ್ರೋಹದ ಕೆಲಸ. ನಿನ್ನ ಅಪ್ಪಣೆ ಪಾಲಿಸುತ್ತಾಳೆ ಎಂದು ಹೇಳಿದೆ. ಆದರೆ ಈಗ ನೋಡು, ಪದಕನೂ ಇಲ್ಲ, ರಾಜಕುಮಾರನೂ ಇಲ್ಲ, ಗಂಧರ್ವ ಕನ್ಯೆ ಎಂದು ಕರೆಸಿಕೊಳ್ಳಲು ಯಾವ ಅರ್ಹತೆನೂ ಇಲ್ಲದೆ ಮಾನವರಂತೆ ಅಲೆದಾಡುತ್ತಿದ್ದಾಳೆ. ಆಮ್ರಪಾಲಿಯ ಯಶಸ್ಸಿನ ದಾರಿಯಲ್ಲಿ ಸಣ್ಣ ಹಿನ್ನಡೆಯಾಗಿದೆ ಅಷ್ಟೇ. ಆದರೆ ಅವಳ ಮೇಲೆ ಸೂರ್ಯ ದೇವನ ಅನುಗ್ರಹ ಸದಾ ಇರುತ್ತದೆ. ಸೂರ್ಯ ದೇವನಿದ್ದರೆ ಅವನ ಅನುಗ್ರಹ ಇರುತ್ತದೆ. ಸೂರ್ಯ ದೇವನೇ ಇಲ್ಲದಿದ್ದರೆ? ನಿನ್ನ ಮಾತಿನ ಅರ್ಥವಾದರೂ ಏನು ಧನಂಜಯ? ಸೂರ್ಯ ದೇವನೇ ಇಲ್ಲದ ಪ್ರಪಂಚ ಯಾವುದಾದರೂ ಉಂಟೆ? ಭೂಲೋಕದಲ್ಲಿ ಸೂರ್ಯ ಮರೆಯಾಗುತ್ತಾನೆ. ಇನ್ನು ಕೆಲವೇ ದಿನಗಳಲ್ಲಿ ಭೂಮಿಯ ಮೇಲೆ 1000 ವರ್ಷಗಳಿಗೊಮ್ಮೆ ಆಗುವ ಖಗ್ರಾಸ ಸೂರ್ಯಗ್ರಹಣವಿದೆ. ರಾಹು ಸೂರ್ಯನನ್ನು ಇಡೀ ಇಡಿಯಾಗಿ ನುಂಗುತ್ತಾನೆ. ಆಗ ನಿನ್ನ ಮಗಳ ಶಕ್ತಿ ಸೂರ್ಯಗ್ರಹಣ ಆಗುವ ಮೊದಲು ನಿನ್ನ ಮಗಳು ಗಂಧರ್ವ ಲೋಕವನ್ನು ತಲುಪಿದರೆ ಗಂಧರ್ವ ಕನ್ಯೆಯಾಗಿಯೇ ಉಳಿಯುತ್ತಾಳೆ. ಭೂಲೋಕದಲ್ಲೇ ಉಳಿದರೆ ನಿನ್ನ ಮಗಳು ಹಾಗೂ ನನ್ನ ಅಣ್ಣನ ಪಿಳ್ಳೆ ಇಬ್ಬರು ಎಲ್ಲ ಶಕ್ತಿಗಳನ್ನು ಕಳೆದುಕೊಳ್ಳುತ್ತಾರೆ.
ನಾನು ನಿನ್ನದ್ ಹೊರಟ ಮೇಲೆ ಇಷ್ಟೆಲ್ಲ ಆಯ್ತಕ್ಕ. ಹ್ಞೂ ಅನ್ಯ, ಪ್ರದ್ಯುಮ್ನ ಸೇಫಾಗಿ ವಾಪಸ್ ಬಂದ್ರೆ ಸಾಕು ಅಂತ ಅನ್ಕೊಂಡಿದ್ವಿ ನಾವೆಲ್ಲ. ಅಪ್ಪ ಹೀಗ್ ಮಾಡ್ತಾರಂತ ನನ್ಗಂತೂ ನಂಬಕ್ಕೆ ಆಗಲ್ಲ ಅಕ್ಕ. ನನ್ಗಂತೂ ಎಷ್ಟು ಶಾಕ್ ಆಯ್ತು ಗೊತ್ತಾ. ಅಲ್ಲ, ಅಮ್ಮ ಹುಷಾರಾಗ್ತಾರೆ ತಾನೆ? ಹ್ಞೂ ಅನ್ಯ, ಅಲ್ಲಿ ತುಂಬಾ ಬಿಸಿಲಿತ್ತು, ತಲೆ ಸುತ್ತು ಬಿದ್ರು ಹುಷಾರಾಗ್ತಾರೆ, ಡೋಂಟ್ ವರಿ. ನೀನು ಡಾಕ್ಟರ್ ಕರ್ಕೊಂಬರಕ್ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನಮ್ಮ. ಡಾಕ್ಟರ್ ಎಲ್ಲ ಬೇಡ ಪ್ರದ್ಯುಮ್ನ. ಬೇಡ ಅಂದ್ರೆ ಹೇಗೆ ದೇವ್ಯಾನಿ? ತಲೆ ಸುತ್ತ ಬಂದು ಬಿದ್ದಿದ್ಯಾ? ಕಾರಣ ಇಲ್ದೆ ಆಗತ್ತಾ? ಅಥವಾ ಬೇಕು ಅಂತ ಯಾರಾದ್ರೂ ಬೀಳ್ತಾರ ಅಲ್ವಾ ಈಶ್ವರಿ? ತಪ್ಪು ನಂದೇ ಮಾಯಿ. ಪ್ರದ್ಯುಮ್ನನ್ ಬಗ್ಗೆ ನಾನು ತುಂಬಾ ಯೋಚನೆ ಮಾಡ್ಬಿಟ್ಟೆ. ಅರಣ್ಯ ಪ್ರವೇಶ ನಡೆದಾಗ ಏನಾಗುತ್ತೋ ಏನೋ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ. ಅದು ಅಲ್ಲದೆ ಅದಕ್ಕೆ ಪ್ರದ್ಯುಮ್ನನ್ ಹುಡ್ಕೊಂಡು ಕಾಡಿಗೂ ಹೋಗಿದ್ರು. ಸುಸ್ತಾಗದೆ ಇರುತ್ತಾ? ಆ ದೇವಸ್ಥಾನದ ಹತ್ರನೂ ರಣ ಬಿಸ್ಲು ಮಾಯಿ, ನೆತ್ತಿ ಕಾವಲಿ ಆದಂಗಿತ್ತು. ಅತ್ತಿಗೆಗೆ ಇದೆಲ್ಲ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ತಲೆಸುದ್ ಬಿದ್ದಾರೆ ಅಷ್ಟೆ. ಡಾಕ್ಟರ್ ಬಂದ್ ನೋಡ್ಲಿ, ಕೆಲವು ವಿಷಯಗಳು ಕಾಣಿಸೋ ಹಾಗಿರಲ್ಲ ಈಶ್ವರಿ. ಒಳಗಡೆ ಏನೇನೋ ಗುಟ್ಟು ಬಚ್ಚಿಟ್ಕೊಂಡಿರುತ್ತೆ, ಅದು ಕೆದಕಿದ್ರೆ ಮಾತ್ರ ಗೊತ್ತಾಗೋದು. ಬೂದಿ ಕೆಳಗಿರೋ ಕೆಂಡದ ಹಾಗೆ ಅಲ್ವಾ ದೇವ್ಯಾನಿ? ನನ್ನಿಂದ ಅಷ್ಟೆಲ್ಲ ಟೆನ್ಷನ್ ಆಯ್ತಮ್ಮ ನಿಂಗೆ? ಐ ಆಮ್ ಸೋ ಸಾರಿ ಅಮ್ಮ, ಎಲ್ಲ ನಂದೇ ತಪ್ಪು. ಸಿಗದೆ ಇರೋ ಪ್ರೀತಿ ಹುಡ್ಕಕ್ ಹೋಗಿ ನಿಮ್ಗೆಲ್ಲ ತುಂಬಾ ಕಷ್ಟ ಕೊಟ್ಬಿಟ್ಟೆ. ತಪ್ಪು ನಿಂದಲ್ಲ ಪ್ರದ್ಯುಮ್ನ. ನಿಮ್ಮ ಅಪ್ಪಂದು. ಮಕ್ಕಳು ಅಪ್ಪ ಅಮ್ಮಂದ್ರ ಪ್ರೀತಿಗೆ ಕಷ್ಟ ಪಡ್ಬಾರ್ದು. ಒಟ್ನಲ್ಲಿ ಎಲ್ರು ಮನೆಗ್ ಬಂದಾಯ್ತಲ್ಲ, ಅತ್ಗೆ ಹುಷಾರಾಗಿದ್ದಾರೆ, ಪ್ರದ್ಯುಮ್ನ ಹುಷಾರಾಗಿದ್ದಾನೆ, ಎಲ್ರು ವಜ್ರಗಿರಿ ಬಗ್ಗೆ ಮರ್ತ್ ಬಿಡ್ಬೋದು. ಎಲ್ರು ಮನೆಗ್ ಬರ್ಲಿ ಅಂತ ನೀನಾಗ್ ನೀನೇ ಬಿದ್ಯಾ ದಿವ್ಯಾನಿ? ಏನ್ ಹೇಳ್ತಿದ್ದೀರಾ? ಅಮ್ಮ ಯಾಕೆ ಹಾಗೆ ಮಾಡ್ತಾರೆ? ಅದನ್ನ ನಿಮ್ಮಮ್ಮ ಹೇಳ್ಬೇಕು, ನಿಮ್ಮ ಅತ್ತೆ ಹೇಳ್ಬೇಕು. ನೀನೇನ್ ಮಾತಾಡ್ತಿದ್ರೆ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಮಾಯಿ. ದೇವ್ಯಾನಿ ಮನೆಗ್ ಹೋಗೋಣ ಅಂತ ಮಕ್ಕಳ ತರ ಹಠ ಮಾಡ್ತಾ ಇದ್ಲು. ಅದಾದ ಅರ್ಧ ಗಂಟೆಗೆ ತಲೆ ಸುತ್ತ ಬಂದ್ ಬಿದ್ಲು ಅಂದ್ರೆ ಏನ್ ಅರ್ಥ? ಏನ್ ಮಾಯಿ, ನಾನ್ ಹಾಗೆಲ್ಲ ಮಾಡಿದ್ರೆ ಮಾಡ್ಬೋದೇನೋ ಅಂತ ಒಂದ್ ಸೆಕೆಂಡ್ ಅನ್ಕೋಬಹುದು. ಆದ್ರೆ ಅತ್ತಿಗೆ ಒಂದಿನನು ಯಾರ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡಿದವರಲ್ಲ, ಮಾತಾಡ್ದವರು ಅಲ್ಲ. ಅವ್ರು ಹೀಗ್ ಮಾಡ್ತಾರೆ ಅಂದ್ರೆ ನಂಬಕ್ಕಾಗತ್ತ ಮಾಯಿ? ಹೌದು ಮಾಯ್, ಅಮ್ಮ ಹಾಗೆಲ್ಲ ಮಾಡಲ್ಲ ಅಂತ ನಿಮ್ಗೂ ಗೊತ್ತು.